ನಟಿಗೆ ಉದ್ಯಮಿಯಿಂದ ಕಾಮಕೀಟಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದೇ ಒಂದು ಕಾರಣಕ್ಕೆ ಆ ಜೋಡಿ ನಡುವೆ ಮಹಾ ಬಿರುಕು ಉಂಟಾಗಿದೆ. ನಟಿಗೆ ಉದ್ಯಮಿಯಿಂದ ಕಾಮಕೀಟಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದೇ ಒಂದು ಕಾರಣಕ್ಕೆ ಆ ಜೋಡಿ ನಡುವೆ ಮಹಾ ಬಿರುಕು ಉಂಟಾಗಿದೆಯಂತೆ. ಲವಿ ಡವಿ ಹೈಫೈ ಲೈಫ್ ಮಾಡ್ತಾ ಇದ್ದವರ ಬಾಳಲ್ಲಿ ಆಗಿದ್ದೇನು? ಮದುವೆವರೆಗೂ ಬಂದಿದ್ದಂತಹ ಸಂಬಂಧ ಠಾಣೆ ಮೆಟ್ಟಿಲು ಹತ್ತಿದ್ ಹೇಗೆ? ಪೊಲೀಸ್ ಠಾಣೆ ಮೆಟ್ಟಿಲೇರಿ ಆ ನಟಿ ದೂರನ್ನ ಕೊಟ್ಟಿದ್ಯಾಕೆ? ಪೊಲೀಸರ ಮುಂದೆ ಉದ್ಯಮಿ ಏನ್ ಹೇಳ್ತಾ ಇದ್ದಾರೆ? ಆ ಒಂದು ಟಿಕೆಟ್ ಇಬ್ಬರ ಜೀವನದಲ್ಲೂ ಶೇಕ್ ಅನ್ನ ಮಾಡಿತ್ತು. ಆಕೆ ದೂರಿಗೆ ಈತನ ಉತ್ತರಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಸ್ಪರ್ಧಿ ನಟಿ ವರಸೆಯನ್ನ ತೆಗೆದಿದ್ದಾರೆ. ಈಗ ಅವಳೇ ನನಗೆ ಚೀಟ್ ಮಾಡಿದ್ದಾಳೆ ಅಂತ ಹೇಳಿ ನಿರ್ಮಾಪಕ ಹೇಳ್ತಾ ಇದ್ದಾರೆ. ಕೋಟಿ ಖರ್ಚು ಮಾಡಿದ್ದೆ ಅಂತ ಹೇಳಿ ಆರೋಪಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಅಂತ ಹೇಳಿ ಆರೋಪಿ ಹೇಳ್ತಾ ಇದ್ದಾರೆ. ನಾನು ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದೇನೆ ಆಕೆಗೆ, ಆದರೆ ಆಕೆ ಈ ರೀತಿಯಾಗಿ ನನ್ನ ಮೇಲೆ ದೂರು ಕೊಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿ ಇದೀಗ ಆರೋಪಿ ಅರವಿಂದ ವೆಂಕಟೇಶ ರೆಡ್ಡಿ ಹೇಳ್ತಾ ಇದ್ದಾರೆ. ಬಟ್ ಆದರೆ ಆಕೆಯ ವರ್ಷನ್ ಅನ್ನ ಗಮನಿಸ್ತಾ ಇದ್ರೆ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದ, ಮತ್ತೆ ನನ್ನನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಚಾರಣೆಯಲ್ಲಿ ತನ್ನದೇನೂ ತಪ್ಪಿಲ್ಲ ಅಂತ ಹೇಳಿ ಅರವಿಂದ ಹೇಳ್ತಾ ಇದ್ದಾರೆ. ಆರೋಪಿ ಕೈಗೆ ಸಿಕ್ಕಿದ್ದ ಒಂದು ಫ್ಲೈಟ್ ಟಿಕೆಟ್ ಎಲ್ಲವನ್ನ ಬದಲಾಯಿಸಿತ್ತು. 4 ವರ್ಷದ ಹಿಂದೆ ಆರೋಪಿಗೆ ನಟಿ ಪರಿಚಯ ಆಗತ್ತೆ. ತಂದೆ ಸಾವಿನ ಬಳಿಕ ಉದ್ಯಮಿಗೆ ಮತ್ತಷ್ಟು ಹತ್ತಿರವಾಗ್ತಾರಂತೆ ಆ ನಟಿ. ಬೇಸರದಲ್ಲಿ ಜೊತೆಗಿದ್ದ ಆಕೆಯನ್ನ ಲೈಫ್ ಪಾರ್ಟ್ನರ್ ಮಾಡ್ಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದ್ರಂತೆ. ಎಂಗೇಜ್ಮೆಂಟ್ ಸಹ ಆಗಿತ್ತಂತೆ ಈ ಜೋಡಿಗೆ. ಆದರೆ ಕಳೆದ ಕೆಲ ತಿಂಗಳಿಂದ ಇಬ್ಬರ ನಡುವಿನ ಸಂಬಂಧದಲ್ಲಿ ಬಿರುಕು ಉಂಟಾಗಿದೆ. ಕೋಟಿ ಮೌಲ್ಯದ ಕಾರು, ಸೈಟು, ಚಿನ್ನಾಭರಣವನ್ನ ಕೊಡಿಸಿದ್ದೇನೆ. ಒಟ್ಟು 4 ರಿಂದ 5 ಕೋಟಿ ಹಣ ಖರ್ಚು ಮಾಡಿದ್ದೇನೆ ಆಕೆಗಾಗಿ ಅಂತ ಅರವಿಂದ್ ಹೇಳ್ತಾ ಇದ್ದಾರೆ. ಕಳೆದ 4 ವರ್ಷದ ಹಿಂದೆ ಆರೋಪಿ ಅರವಿಂದ್ಗೆ ಪರಿಚಯ ಆಗಿದ್ದಂತಹ ದೂರುದಾರೆ. 2 ವರ್ಷದ ಹಿಂದೆ ಆರೋಪಿ ತಂದೆ ತೀರ್ಕೊಂಡ ಬಳಿಕ ಹತ್ತಿರವಾಗಿದ್ದಂತಹ ನಟಿ. ತಂದೆ ಸಾವಿನಿಂದ ಮಾನಸಿಕವಾಗಿ ಕುಗ್ಗಿದ್ದಂತಹ ಅರವಿಂದ್ಗೆ ಧೈರ್ಯವನ್ನ ತುಂಬಿದ್ದಾರೆ ನಟಿ. ಇದೇ ಕಾರಣಕ್ಕೆ ಈಕೆ ಜೀವನದಲ್ಲಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಮಾತನಾಡ್ಕೊಂಡಿದ್ರಂತೆ ಇಬ್ರು. ಆದ್ರೆ ಕಳೆದ ಕೆಲ ತಿಂಗಳಿಂದ ಇಬ್ಬರ ನಡುವೆ ಸಂಬಂಧ ಹಾಳಾಗಿತ್ತು, ಹದಗೆಟ್ಟೋಗಿತ್ತು. ಆಕೆಗಾಗಿ ಕೋಟಿ ಖರ್ಚು ಮಾಡಿದ್ದೇನೆ ಅಂತ ಇದೀಗ ಆರೋಪಿ ಅರವಿಂದ್ ಹೇಳ್ತಾ ಇದ್ದಾರೆ. ಕೋಟಿ ಮೌಲ್ಯದ ಕಾರು, ಸೈಟು, ಚಿನ್ನಾಭರಣ ಎಲ್ಲವನ್ನ ಕೊಡಿಸಿದ್ದೇನೆ. ಒಟ್ಟು 4 ರಿಂದ 5 ಕೋಟಿ ನಾನು ಹಣ ಖರ್ಚು ಮಾಡಿದ್ದೇನೆ ಅಂತ ಹೇಳಿ ಇದೀಗ ಆರೋಪಿ ಹೇಳ್ತಾ ಇದ್ದಾರೆ. ನಂತರ ಸಂಬಂಧ ಮುಂದುವರೆದು ಮದುವೆ ಮಾತುಕತೆಯವರೆಗೂ ಕೂಡ ಹೋಗಿತ್ತು. ಈ ನಡುವೆ ನಟಿ ವಿದೇಶಿ ಪ್ರಯಾಣ ಮಾಡಿದ್ದಂತಹ ಫ್ಲೈಟ್ ಟಿಕೆಟ್ ಈ ಅರವಿಂದ್ ಅವರಿಗೆ ಸಿಕ್ಕಿದ್ಯಂತೆ. ಬೇರೊಬ್ಬರೊಂದಿಗೆ ವಿದೇಶ ಪ್ರಯಾಣದ ಬಗ್ಗೆ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು ಅರವಿಂದ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಟಿಗೆ ಪ್ರಶ್ನೆ ಮಾಡಿದ್ದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿರಲಿಲ್ಲ ಅಂತ ಹೇಳಿ ಅರವಿಂದ ವೆಂಕಟೇಶ್ ರೆಡ್ಡಿ ಆರೋಪಿ ಹೇಳ್ತಾ ಇದ್ದಾರೆ. ಅರವಿಂದ್ನ ಕಡೆಗಣನೆ ಮಾಡಿ ಫೋನ್ ರಿಸೀವ್ ಅನ್ನ ಮಾಡ್ತಾ ಇರ್ಲಿಲ್ವಂತೆ. ನಾನು ನಿದ್ದೆ ಮಾಡಬೇಕು ಬಿಟ್ಬಿಡು ಅಂತ ಸಿಲ್ಲಿ ರೀಸನ್ ಅನ್ನ ಕೊಡ್ತಾ ಇದ್ರಂತೆ. ಇದೇ ಕಾರಣಕ್ಕೆ ಪದೇ ನಟಿಯನ್ನ ಕಾಡೋದಕ್ಕೆ ಶುರು ಮಾಡಿದಂತಹ ಆರೋಪಿ ಇದರಿಂದ ಬೇಸತ್ತು ಇಬ್ಬರ ನಡುವೆ ಆಗಾಗ ವಾಗ್ವಾದಗಳು, ಗಲಾಟೆಗಳು, ಜಗಳಗಳು ಆಗ್ತಾ ಇದ್ವು. ಅರವಿಂದ ವೆಂಕಟೇಶ್ ರೆಡ್ಡಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ನಟಿ. ಇದೀಗ ಆತನ ವರ್ಷನ್, ಆಕೆಯ ವರ್ಷನ್ ಎರಡೂ ಕೂಡ ಬೇರೆ ಬೇರೆಯಾಗಿದೆ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ನಟಿ ಹೇಳಿದಂತಹ ರೀತಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಆತ ವಿಲನ್ ರೀತಿ ಕಾಣಿಸ್ತಾ ಇದ್ದಾನೆ. ಬಟ್ ಆದ್ರೆ ಆತ ಕೊಡ್ತಾ ಇರುವಂತಹ ಹೇಳಿಕೆಯನ್ನ ನೋಡ್ತಾ ಹೋದ್ರೆ ಇಬ್ರು ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅಂತ ಹೇಳಿ. ಖಂಡಿತವಾಗ್ಲೂ ರಮ್ಯಾ, ಏನಂದ್ರೆ ಇವ್ರಿಬ್ರು ಕೂಡ ನಿಜಕ್ಕೂ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದಂತೂ ಸತ್ಯ ಅಂತಾನು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಅವ್ರಿಗೂ ಎಲ್ಲೋ ಒಂದ್ ಕಡೆ ಎಲ್ಲೋ ರಿಲೇಶನ್ಶಿಪ್ ನಲ್ಲಿ ಬಿರುಕು ಕೂಡ ಮೂಡಿದೆ ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಈಗ ನೀವ್ ಏನ್ ಹೇಳಿದ್ರಿ, ಮೆಸೇಜ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಇವೆಲ್ಲ ಫೋರ್ಸ್ಫುಲಿ ಆಗಿ ಇವರು ಮಾಡೋದಕ್ಕೂ ಕೂಡ ಹೇಳ್ತಾ ಇದ್ರು. ಮತ್ತೆ ಲೊಕೇಶನ್ ಟ್ರ್ಯಾಕ್ ಮಾಡುವಂತದ್ದು, ಹೀಗೆ ಸಾಕಷ್ಟು ವಿಚಾರಗಳಲ್ಲೂ ಕೂಡ ಅವರು ಏನೋ ಈಕೆ ಒಂದು ಲೈಫ್ ಅಲ್ಲೂ ಕೂಡ ಎಂಟ್ರಿ ಆಗ್ತಿದ್ರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ನಟಿ ಕೂಡ ಹಂಚ್ಕೊಂಡಿದ್ರು. ಇನ್ನು ಇವರು ಕೂಡ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಇದೀವಲ್ಲ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಅವರು ಕೂಡ ಹಂಚ್ಕೊಂಡಿದ್ದಾರೆ. ಜೊತೆಗೆ ಕಾರನ್ನು ಕೂಡ ಗಿಫ್ಟ್ ಕೊಟ್ಟಿದ್ದೆ, ಮನೆ ಸೈಟ್ ಗಳನ್ನ ಕೊಡ್ಸಿದ್ದೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಅವರು ಕೂಡ ಹೇಳಿರುವಂತದ್ದು. ಇನ್ನು ಆಕೆ ಮಾಡಿರುವಂತ ಅನೇಕ ಏನು ಆರೋಪಗಳನ್ನ ಎಲ್ಲವನ್ನೂ ಕೂಡ ಈಗಾಗಲೇ ಆರೋಪಿಯಾಗಿರುವಂತ ಅರವಿಂದ್ ಅವ್ರು ಏನಿದ್ದಾರೆ ಅವರು ಕೂಡ ತಳ್ಳಿ ಹಾಕಿರುವಂತದ್ದು. ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ವಿ, ಇನ್ನೇನು ಮದುವೆ ಮಟ್ಟಕ್ಕೂ ಕೂಡ ಹೋಗಿತ್ತು, ಆ ಸಂದರ್ಭದಲ್ಲಿ ಈಕೆ ಹೆಂಗ್ ಬೇಡ ಅಂತ ಅಂದ್ಲು ಅಂತಾನು ಕೂಡ ಹೇಳಿರುವಂತದ್ದು. ಇದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಆಕೆ ಏನು ನಟಿ ಏನಿದ್ದಾಳೆ ಆಕೆ ವಿದೇಶಕ್ಕೆ ಪ್ರಯಾಣ ಬೆಳೆಸಿರ್ತಾಳೆ. ಆ ವಿದೇಶಕ್ಕೆ ಪ್ರಯಾಣ ಬೆಳೆಸಿದಂತ ಸಂದರ್ಭದಲ್ಲಿ ಒಂದು ಟಿಕೆಟ್ ಕೂಡ ಸಿಕ್ಕಿರತ್ತೆ, ಅದು ಬೇರೆ ಯುವಕನ ಜೊತೆ ಕೂಡ ಈಕೆ ಹೋಗ್ ಬಂದಿರ್ತಾಳೆ. ಈ ಒಂದು ವಿಚಾರಕ್ಕೆ ಇನ್ನು ಮನಸ್ತಾಪ ಜಾಸ್ತಿ ಆಗಿರತ್ತೆ. ಆ ಒಂದು ಕಾರಣಕ್ಕೆ ಇವತ್ತಿನ ಈ ಒಂದು ಸ್ಥಿತಿ ಕೂಡ ಕಾರಣ ಅಂತಾನು ಹೇಳ್ಬೋದು. ಯಾಕಂದ್ರೆ ಅವ್ರು ಹೋಗ್ ಬಂತ ನಂತರದಲ್ಲಿ ಅದನ್ನು ಕೂಡ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸರಿಯಾದ ಉತ್ತರ ಕೂಡ ಸಿಕ್ಕಿರಲ್ಲ. ಹೀಗಾಗಿ ಆತ ಕೂಡ ಈಗಾಗಲೇ ಪೊಲೀಸ್ ಠಾಣೆ ಏನು ಆಕೆ ಕೂಡ ಪೊಲೀಸ್ ಠಾಣೆ ಮೆಟ್ಲು ಕೂಡ ಏರಿ ಈಗಾಗಲೇ ಆತನನ್ನು ಕೂಡ ಅರೆಸ್ಟ್ ಮಾಡಿ ನೆನ್ನೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಈಗಾಗಲೇ ಆತನಿಗೂ ಕೂಡ ಬೇಲ್ ಸಿಕ್ಕಿರುವಂತದ್ದು. ಒಟ್ನಲ್ಲಿ ಇವರಿಬ್ರು ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದು ಸತ್ಯ ಅಂತ ಈಗಾಗಲೇ ಗೊತ್ತಾಗಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಫ್ಲೈಟ್ ಟಿಕೆಟ್ ಸಿಕ್ಕಿದ್ರಿಂದಾಗಿ ಈಕೆ ನನಗ್ ಮೋಸ ಮಾಡಿ ಬೇರೆಯವ್ರ ಜೊತೆ ಓಡಾಡ್ತಿದ್ದಾಳೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾದಂತಹ ಸ್ಟ್ರಿಕ್ಟ್ನೆಸ್ ಆತ ಮಾಡಿದ. ಹೀಗಾಗಿ ಆಕೆಗೆ ಅದು ಇಷ್ಟವಾಗದೇ ಇರೋ ಕಾರಣದಿಂದಾಗಿ ಇವತ್ತಿನ ಈ ಒಂದು ದೂರಿಗಾಗಿರ್ಬೋದು ಪ್ರತಿದೂರಿಗೂ ಕೂಡ ಕಾರಣ ಅಂತಾನೆ ಹೇಳ್ಬೋದು. ಇನ್ನು ಈ ಅರವಿಂದ್ ರೆಡ್ಡಿ ಏನಿದ್ದಾರೆ ಇವರು ಕೂಡ ಈಗಾಗಲೇ ಪ್ರತಿದೂರು ಕೊಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು ರಮ್ಯಾ. ಓಕೆ ಅಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.